ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಕಲಾಕೃತಿ ಅಂತ. ಊರು ತಾಳಿಕೋಟೆ. ವಯಸ್ಸು 33 ವರ್ಷ ತುಂಬಿದೆ. ಜಾತಿ ಲಿಂಗಾಯತ. ಸಮಸ್ಯೆ ಸಾಲ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಪರಿಹಾರ 2ನೆಯ ಮದುವೆ. ಚೂಲು ಸಹಿಸಿಕೊಳ್ಳುವುದು ತುಂಬಾನೇ ಕಷ್ಟ. ಸೇಬಿನ ಹಣ್ಣುಗಳು ಕೈ ತುಂಬ ಬರುತ್ತವೆ. ಹಿಂದಿನ ಭಾಗ ಬಗ್ಗಿಸಿ ಮಾಡಬಹುದು. ಶಿಕ್ಷಣ BA. ಸ್ನೇಹಿತರೆ, ಇದು ಇಷ್ಟು ಕಲಾಕೃತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಕಷ್ಟದ ದಿನಗಳು ಹೀಗಿದ್ದವು. ಗಂಡ ಇದ್ದವರು ಸಾಲ ಮಾಡಿ ಊರು ಬಿಟ್ಟು ಓಡಿ ಹೋಗಿದ್ದಾರೆ. ಅಕ್ಕಪಕ್ಕದ ಜನರು ಬದುಕುವುದಕ್ಕೂ ಬಿಡುತ್ತಿಲ್ಲ. ಗಂಡ ಇಲ್ಲದ ಬಾಳು ಪ್ರಾಣಿಗಿಂತಲೂ ಹೀನಾಯವಾಗಿರುತ್ತೆ. ಒಂಟಿ ಹೆಣ್ಣು ಸಮಾಜದ ದೃಷ್ಟಿಯಲ್ಲಿ ಕಲಂಕಿತಳಾಗಿರುತ್ತಾಳೆ. ತೂತಿನ ನೋವು ಹೇಳುವುದಕ್ಕೂ ಆಗಲ್ಲ, ಸಹಿಸಿಕೊಳ್ಳುವುದಕ್ಕೂ ಆಗಲ್ಲ. ವೇದನೆ ತಾಳಲಾರದೆ ಸುರಂಗಕ್ಕೆ ಬೆರಳು ಹಾಕಿಕೊಂಡು ಸುಖ ಅನುಭವಿಸಬೇಕಾಗುತ್ತೆ. ಜೀವನದ ಸುಖ ದುಃಖ ಸಹಿಸಿಕೊಳ್ಳಬಹುದು, ಆದರೆ ವಿರಹ ವೇದನೆ ಸಹಿಸಿಕೊಳ್ಳುವಷ್ಟು ಸಾಮರ್ಥ್ಯ ಇರುವುದಿಲ್ಲ. ಸ್ನೇಹಿತರೆ, ಕಲಾಕೃತಿಯವರು ನೋವಿನ ದಿನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೊಂದು ವಿಶೇಷ ಮಾಹಿತಿ. ಕಲಾಕೃತಿಯವರು ತೂತಿನಲ್ಲಿ ಬೆರಳು ಹಾಕಿಕೊಂಡು ರಸ ಸೋರಿಸುವ ವಿಡಿಯೋ ರೆಕಾರ್ಡ್ ಅನ್ನು ತೋರಿಸುತ್ತಾರೆ. ಇಷ್ಟ ಇದ್ದವರು ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ, ವಿಡಿಯೋ ರೆಕಾರ್ಡಿಂಗ್ ಸಿಗುತ್ತೆ. ತೂತಿನ ಸುಖ ಹೀಗೆಲ್ಲ ಕೊಡ್ತೀನಿ. ತೂತು ನೋಡಲು ತುಂಬಾನೇ ಅಂದವಾಗಿ ಅರಳಿದೆ. ಮುಟ್ಟಿದರೆ ಮೃದುವಾಗಿದೆ, ಬಾಯಿಗೆ ಇಟ್ಟರೆ ಉಪ್ಪಾಗಿದೆ. 2 ಕಾಲು ಎತ್ತಿ ಸಂಧಿ ಅಗಲ ಮಾಡಿ ಹಾಕಿಕೊಳ್ಳುತ್ತೇನೆ. ನಿಮ್ಮ ಕಾಚ ತೆಗೆದು ಸೌತೆಕಾಯಿಯನ್ನ ಚೀಪುತ್ತೇನೆ. ಚೆಂಡುಗಳ ಹಾಲು ಕುಡಿಸಿ ಕಣ್ಣಿನ ಸನ್ನೆಯಲ್ಲಿಯೇ ಮಂಚದ ಸುಖ ಕೊಡ್ತೀನಿ. ಸುರಂಗದ ಆಳ ನಾನೇ ಹೇಳ್ತೀನಿ, ನೀವು 6 ಇಂಚಿನ ಗೂಟ ನುಗ್ಗಿಸಿದರೆ ಸಾಕು. ನನಗೆ ಇಷ್ಟಪಡುವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೀಡುವ ಸವಲತ್ತುಗಳು: ಫ್ರೀಯಾಗಿ ತೂತು ಕೊಡ್ತೀನಿ. ನೀವು ಹೇಳಿದ ಜಾಗಕ್ಕೆ ನಾನೇ ಬರ್ತೀನಿ. ನಮ್ಮಿಬ್ಬರ ಸಂಬಂಧ ಸುವ್ಯವಸ್ಥಿತವಾಗಿದ್ದರೆ ನಿಮ್ಮ ಜೊತೆ ಮದುವೆನೂ ಆಗ್ತೀನಿ. ತೂತಿನ ಸುಖದ ಜೊತೆಗೆ ನಿಮ್ಮ ವ್ಯವಸ್ಥೆನೂ ನೋಡಿಕೊಳ್ತೇನೆ. ನಿಮ್ಮ ಕಷ್ಟ ಸುಖಕ್ಕೆ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.